ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರ ನೆನಪು ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಅದರಲ್ಲಿ ಅವರ ಊರಿನ ಸಂತೇಶಿವರದ ಕೆರೆಯ ಸನಿಹದಲ್ಲೇ ಇರುವಂತಹ ಈ ಒಂದು ಗಂಗಾಧರೇಶ್ವರ ದೇವಾಲಯ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಅಂದ್ರೆ ಇದೇ ಒಂದು ದೇವಾಲಯದಲ್ಲಿ ಅವರು ಬಾಲಕನಿದ್ದಾಗ ಅಂದ್ರೆ ಎಸ್.ಎಲ್. ಭೈರಪ್ಪನವರು ಬಾಲಕನಿದ್ದಾಗ ಅವರಿಗೆ ಪ್ಲೇಗ್ ಮಾರಿ ಬರುತ್ತೆ. ಆಗ ಪ್ಲೇಗ್ ನಿಂದ ಅವರ ಮನೆಯ ಎಲ್ಲಾ ಸದಸ್ಯರು ತೀರಿಕೊಳ್ತಾರೆ. ಅಂದ್ರೆ ಅವರ ಅಕ್ಕ ಅವರ ಸಂಬಂಧಿಕರು ಅವರ ಅಣ್ಣ ಕೂಡ ತೀರಿಕೊಳ್ತಾರೆ. ಆಗ ಅವರ ತಾಯಿ ಅಂದ್ರೆ ಎಸ್.ಎಲ್. ಭೈರಪ್ಪನವರ ತಾಯಿ ಎಸ್.ಎಲ್. ಭೈರಪ್ಪನವರ ಇಲ್ಲಿ ಇದ್ದಂತಹ ಮಾದೇವಪ್ಪ ಅಂದ್ರೆ ಈ ದೇವಾಲಯದಲ್ಲಿ ಅವತ್ತು ಕಂತೆ ಭಿಕ್ಷೆಯನ್ನ ಮಾಡ್ತಾ ಇದ್ದಂತಹ ಏನು ಒಬ್ರು ಸ್ವಾಮೀಜಿ ಇರ್ತಾರೆ. ಅವರ ಒಂದು ಜಂಗಮರ ಮಡಿಲಿಗೆ ಆ ಒಂದು ಎಸ್.ಎಲ್. ಭೈರಪ್ಪನವರ ಬಾಲಕರಿದ್ದಾಗ ಅಂದ್ರೆ ಕೇವಲ 5 ವರ್ಷ ಇದ್ದಾಗ ಅವರ ಮಡಿಲಿಗೆ ಒಪ್ಪಿಸ್ತಾರೆ. ಈ ಒಂದು ದೇವಾಲಯ ಏನಿದೆ ಈಗ ನೋಡ್ಬೋದಾಗಿದೆ. ಈ ಗಂಗಾಧರೇಶ್ವರ ದೇವಾಲಯ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅವರನ್ನ ನಿನ್ನ ಮಡಿಲಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ಈ ಮಾದೇವಪ್ಪನವರ ಮಡಿಲಿಗೆ ಅವರನ್ನ ಬಿಟ್ಟು ಹೋಗ್ತಾರೆ. ನನ್ನ ಮಗ ಉಳಿದುಕೊಳ್ಳೋದಾದ್ರೆ ಇಲ್ಲಿ ಉಳಿದುಕೊಳ್ಳಿ, ನನ್ನ ಹೆಸರಿಗಲ್ಲ, ಈತ ನಿನ್ನ ಹೆಸರಿಗೆ, ಈತ ಓದ್ಲಿ, ವಿದ್ಯಾವಂತ ಆಗ್ಲಿ, ಏನಾರು ಆಗ್ಲಿ, ಅದಕ್ಕಿಂತ ಮೊದಲು ಆತನ ಜೀವ ಉಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಎಸ್.ಎಲ್. ಭೈರಪ್ಪನವರಿಗಾಗಿ ಈ ಒಂದು ದೇವಾಲಯ ಅಂದ್ರೆ ಗಂಗಾಧರೇಶ್ವರ ದೇವಾಲಯ ಮರುಜನ್ಮ ನೀಡಿದಂತಹ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಆಹಾರ ಮತ್ತೆ ಎಲ್ಲವನ್ನು ಕೊಟ್ಟು ಈ ಒಂದು ದೇವಾಲಯದಲ್ಲೇ ಆಗಿನ ಮಾದೇವಪ್ಪ ಕಂತೆ ಭಿಕ್ಷೆಯನ್ನ ಬೇಡ್ತಿದ್ದಂತ ಮಾದೇವಪ್ಪನವರು ಅವರ ಜೀವ ಇಲ್ಲಿಂದ ಉಳಿಯುತ್ತೆ ಅನ್ನುವಂತಹದ್ದನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಅವರ ಒಂದು ಸಾಹಿತ್ಯದಲ್ಲಿ ಅವರ ಬಗ್ಗೆ ಕೇಳುವಾಗ ತಿಳಿದು ಬರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರ ನೆನಪು ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಅದರಲ್ಲಿ ಅವರ ಊರಿನ ಸಂತೇಶಿವರದ ಕೆರೆಯ ಸನಿಹದಲ್ಲೇ ಇರುವಂತಹ ಈ ಒಂದು ಗಂಗಾಧರೇಶ್ವರ ದೇವಾಲಯ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಅಂದ್ರೆ ಇದೇ ಒಂದು ದೇವಾಲಯದಲ್ಲಿ ಅವರು ಬಾಲಕನಿದ್ದಾಗ ಅಂದ್ರೆ ಎಸ್.ಎಲ್. ಭೈರಪ್ಪನವರು ಬಾಲಕನಿದ್ದಾಗ ಅವರಿಗೆ ಪ್ಲೇಗ್ ಮಾರಿ ಬರುತ್ತೆ. ಆಗ ಪ್ಲೇಗ್ ನಿಂದ ಅವರ ಮನೆಯ ಎಲ್ಲಾ ಸದಸ್ಯರು ತೀರಿಕೊಳ್ತಾರೆ. ಅಂದ್ರೆ ಅವರ ಅಕ್ಕ ಅವರ ಸಂಬಂಧಿಕರು ಅವರ ಅಣ್ಣ ಕೂಡ ತೀರಿಕೊಳ್ತಾರೆ. ಆಗ ಅವರ ತಾಯಿ ಅಂದ್ರೆ ಎಸ್.ಎಲ್. ಭೈರಪ್ಪನವರ ತಾಯಿ ಎಸ್.ಎಲ್. ಭೈರಪ್ಪನವರ ಇಲ್ಲಿ ಇದ್ದಂತಹ ಮಾದೇವಪ್ಪ ಅಂದ್ರೆ ಈ ದೇವಾಲಯದಲ್ಲಿ ಅವತ್ತು ಕಂತೆ ಭಿಕ್ಷೆಯನ್ನ ಮಾಡ್ತಾ ಇದ್ದಂತಹ ಏನು ಒಬ್ರು ಸ್ವಾಮೀಜಿ ಇರ್ತಾರೆ. ಅವರ ಒಂದು ಜಂಗಮರ ಮಡಿಲಿಗೆ ಆ ಒಂದು ಎಸ್.ಎಲ್. ಭೈರಪ್ಪನವರ ಬಾಲಕರಿದ್ದಾಗ ಅಂದ್ರೆ ಕೇವಲ 5 ವರ್ಷ ಇದ್ದಾಗ ಅವರ ಮಡಿಲಿಗೆ ಒಪ್ಪಿಸ್ತಾರೆ. ಈ ಒಂದು ದೇವಾಲಯ ಏನಿದೆ ಈಗ ನೋಡ್ಬೋದಾಗಿದೆ. ಈ ಗಂಗಾಧರೇಶ್ವರ ದೇವಾಲಯ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅವರನ್ನ ನಿನ್ನ ಮಡಿಲಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ಈ ಮಾದೇವಪ್ಪನವರ ಮಡಿಲಿಗೆ ಅವರನ್ನ ಬಿಟ್ಟು ಹೋಗ್ತಾರೆ. ನನ್ನ ಮಗ ಉಳಿದುಕೊಳ್ಳೋದಾದ್ರೆ ಇಲ್ಲಿ ಉಳಿದುಕೊಳ್ಳಿ, ನನ್ನ ಹೆಸರಿಗಲ್ಲ, ಈತ ನಿನ್ನ ಹೆಸರಿಗೆ, ಈತ ಓದ್ಲಿ, ವಿದ್ಯಾವಂತ ಆಗ್ಲಿ, ಏನಾರು ಆಗ್ಲಿ, ಅದಕ್ಕಿಂತ ಮೊದಲು ಆತನ ಜೀವ ಉಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಎಸ್.ಎಲ್. ಭೈರಪ್ಪನವರಿಗಾಗಿ ಈ ಒಂದು ದೇವಾಲಯ ಅಂದ್ರೆ ಗಂಗಾಧರೇಶ್ವರ ದೇವಾಲಯ ಮರುಜನ್ಮ ನೀಡಿದಂತಹ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಆಹಾರ ಮತ್ತೆ ಎಲ್ಲವನ್ನು ಕೊಟ್ಟು ಈ ಒಂದು ದೇವಾಲಯದಲ್ಲೇ ಆಗಿನ ಮಾದೇವಪ್ಪ ಕಂತೆ ಭಿಕ್ಷೆಯನ್ನ ಬೇಡ್ತಿದ್ದಂತ ಮಾದೇವಪ್ಪನವರು ಅವರ ಜೀವ ಇಲ್ಲಿಂದ ಉಳಿಯುತ್ತೆ ಅನ್ನುವಂತಹದ್ದನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಅವರ ಒಂದು ಸಾಹಿತ್ಯದಲ್ಲಿ ಅವರ ಬಗ್ಗೆ ಕೇಳುವಾಗ ತಿಳಿದು ಬರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರ ನೆನಪು ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಅದರಲ್ಲಿ ಅವರ ಊರಿನ ಸಂತೇಶಿವರದ ಕೆರೆಯ ಸನಿಹದಲ್ಲೇ ಇರುವಂತಹ ಈ ಒಂದು ಗಂಗಾಧರೇಶ್ವರ ದೇವಾಲಯ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಅಂದ್ರೆ ಇದೇ ಒಂದು ದೇವಾಲಯದಲ್ಲಿ ಅವರು ಬಾಲಕನಿದ್ದಾಗ ಅಂದ್ರೆ ಎಸ್.ಎಲ್. ಭೈರಪ್ಪನವರು ಬಾಲಕನಿದ್ದಾಗ ಅವರಿಗೆ ಪ್ಲೇಗ್ ಮಾರಿ ಬರುತ್ತೆ. ಆಗ ಪ್ಲೇಗ್ ನಿಂದ ಅವರ ಮನೆಯ ಎಲ್ಲಾ ಸದಸ್ಯರು ತೀರಿಕೊಳ್ತಾರೆ. ಅಂದ್ರೆ ಅವರ ಅಕ್ಕ ಅವರ ಸಂಬಂಧಿಕರು ಅವರ ಅಣ್ಣ ಕೂಡ ತೀರಿಕೊಳ್ತಾರೆ. ಆಗ ಅವರ ತಾಯಿ ಅಂದ್ರೆ ಎಸ್.ಎಲ್. ಭೈರಪ್ಪನವರ ತಾಯಿ ಎಸ್.ಎಲ್. ಭೈರಪ್ಪನವರ ಇಲ್ಲಿ ಇದ್ದಂತಹ ಮಾದೇವಪ್ಪ ಅಂದ್ರೆ ಈ ದೇವಾಲಯದಲ್ಲಿ ಅವತ್ತು ಕಂತೆ ಭಿಕ್ಷೆಯನ್ನ ಮಾಡ್ತಾ ಇದ್ದಂತಹ ಏನು ಒಬ್ರು ಸ್ವಾಮೀಜಿ ಇರ್ತಾರೆ. ಅವರ ಒಂದು ಜಂಗಮರ ಮಡಿಲಿಗೆ ಆ ಒಂದು ಎಸ್.ಎಲ್. ಭೈರಪ್ಪನವರ ಬಾಲಕರಿದ್ದಾಗ ಅಂದ್ರೆ ಕೇವಲ 5 ವರ್ಷ ಇದ್ದಾಗ ಅವರ ಮಡಿಲಿಗೆ ಒಪ್ಪಿಸ್ತಾರೆ. ಈ ಒಂದು ದೇವಾಲಯ ಏನಿದೆ ಈಗ ನೋಡ್ಬೋದಾಗಿದೆ. ಈ ಗಂಗಾಧರೇಶ್ವರ ದೇವಾಲಯ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅವರನ್ನ ನಿನ್ನ ಮಡಿಲಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ಈ ಮಾದೇವಪ್ಪನವರ ಮಡಿಲಿಗೆ ಅವರನ್ನ ಬಿಟ್ಟು ಹೋಗ್ತಾರೆ. ನನ್ನ ಮಗ ಉಳಿದುಕೊಳ್ಳೋದಾದ್ರೆ ಇಲ್ಲಿ ಉಳಿದುಕೊಳ್ಳಿ,
ನನ್ನ ಹೆಸರಿಗಲ್ಲ, ಈತ ನಿನ್ನ ಹೆಸರಿಗೆ, ಈತ ಓದ್ಲಿ, ವಿದ್ಯಾವಂತ ಆಗ್ಲಿ, ಏನಾರು ಆಗ್ಲಿ, ಅದಕ್ಕಿಂತ ಮೊದಲು ಆತನ ಜೀವ ಉಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಎಸ್.ಎಲ್. ಭೈರಪ್ಪನವರಿಗಾಗಿ ಈ ಒಂದು ದೇವಾಲಯ ಅಂದ್ರೆ ಗಂಗಾಧರೇಶ್ವರ ದೇವಾಲಯ ಮರುಜನ್ಮ ನೀಡಿದಂತಹ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಆಹಾರ ಮತ್ತೆ ಎಲ್ಲವನ್ನು ಕೊಟ್ಟು ಈ ಒಂದು ದೇವಾಲಯದಲ್ಲೇ ಆಗಿನ ಮಾದೇವಪ್ಪ ಕಂತೆ ಭಿಕ್ಷೆಯನ್ನ ಬೇಡ್ತಿದ್ದಂತ ಮಾದೇವಪ್ಪನವರು ಅವರ ಜೀವ ಇಲ್ಲಿಂದ ಉಳಿಯುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಅವರ ಒಂದು ಸಾಹಿತ್ಯದಲ್ಲಿ ಅವರ ಬಗ್ಗೆ ಕೇಳುವಾಗ ತಿಳಿದು ಬರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರ ನೆನಪು ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಅದರಲ್ಲಿ ಅವರ ಊರಿನ ಸಂತೇಶಿವರದ ಕೆರೆಯ ಸನಿಹದಲ್ಲೇ ಇರುವಂತಹ ಈ ಒಂದು ಗಂಗಾಧರೇಶ್ವರ ದೇವಾಲಯ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಅಂದ್ರೆ ಇದೇ ಒಂದು ದೇವಾಲಯದಲ್ಲಿ ಅವರು ಬಾಲಕನಿದ್ದಾಗ ಅಂದ್ರೆ ಎಸ್.ಎಲ್. ಭೈರಪ್ಪನವರು ಬಾಲಕನಿದ್ದಾಗ ಅವರಿಗೆ ಪ್ಲೇಗ್ ಮಾರಿ ಬರುತ್ತೆ. ಆಗ ಪ್ಲೇಗ್ ನಿಂದ ಅವರ ಮನೆಯ ಎಲ್ಲಾ ಸದಸ್ಯರು ತೀರಿಕೊಳ್ತಾರೆ. ಅಂದ್ರೆ ಅವರ ಅಕ್ಕ, ಅವರ ಸಂಬಂಧಿಕರು, ಅವರ ಅಣ್ಣ ಕೂಡ ತೀರಿಕೊಳ್ತಾರೆ. ಆಗ ಅವರ ತಾಯಿ ಅಂದ್ರೆ ಎಸ್.ಎಲ್. ಭೈರಪ್ಪನವರ ತಾಯಿ, ಆ ಎಸ್.ಎಲ್. ಭೈರಪ್ಪನವರ ಇಲ್ಲಿ ಇದ್ದಂತಹ ಮಾದೇವಪ್ಪ ಅಂದ್ರೆ ಈ ದೇವಾಲಯದಲ್ಲಿ ಅವತ್ತು ಕಂತೆ ಭಿಕ್ಷೆಯನ್ನ ಮಾಡ್ತಾ ಇದ್ದಂತಹ ಏನು ಒಬ್ರು ಸ್ವಾಮೀಜಿ ಇರ್ತಾರೆ, ಅವರ ಒಂದು ಜಂಗಮರ ಮಡಿಲಿಗೆ ಆ ಒಂದು ಎಸ್.ಎಲ್. ಭೈರಪ್ಪನವರ ಬಾಲಕರಿದ್ದಾಗ ಅಂದ್ರೆ ಕೇವಲ 5 ವರ್ಷ ಇದ್ದಾಗ ಅವರ ಮಡಿಲಿಗೆ ಒಪ್ಪಿಸ್ತಾರೆ. ಈ ಒಂದು ದೇವಾಲಯ ಏನಿದೆ ಈಗ ನೋಡ್ಬೋದಾಗಿದೆ. ಈ ಗಂಗಾಧರೇಶ್ವರ ದೇವಾಲಯ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅವರನ್ನ ನಿನ್ನ ಮಡಿಲಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ಈ ಮಾದೇವಪ್ಪನವರ ಮಡಿಲಿಗೆ ಅವರನ್ನ ಬಿಟ್ಟು ಹೋಗ್ತಾರೆ. ನನ್ನ ಮಗ ಉಳಿದುಕೊಳ್ಳೋದಾದ್ರೆ ಇಲ್ಲಿ ಉಳಿದುಕೊಳ್ಳಿ, ನನ್ನ ಹೆಸರಿಗಲ್ಲ, ಈತ ನಿನ್ನ ಹೆಸರಿಗೆ, ಈತ ಓದ್ಲಿ, ವಿದ್ಯಾವಂತ ಆಗ್ಲಿ, ಏನಾರು ಆಗ್ಲಿ, ಅದಕ್ಕಿಂತ ಮೊದಲು ಆತನ ಜೀವ ಉಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಎಸ್.ಎಲ್. ಭೈರಪ್ಪನವರಿಗಾಗಿ ಈ ಒಂದು ದೇವಾಲಯ ಅಂದ್ರೆ ಗಂಗಾಧರೇಶ್ವರ ದೇವಾಲಯ ಮರುಜನ್ಮ ನೀಡಿದಂತಹ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಆಹಾರ ಮತ್ತೆ ಎಲ್ಲವನ್ನು ಕೊಟ್ಟು ಈ ಒಂದು ದೇವಾಲಯದಲ್ಲೇ ಆಗಿನ ಮಾದೇವಪ್ಪ ಕಂತೆ ಭಿಕ್ಷೆಯನ್ನ ಬೇಡ್ತಿದ್ದಂತ ಮಾದೇವಪ್ಪನವರು ಅವರ ಜೀವ ಇಲ್ಲಿಂದ ಉಳಿಯುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಅವರ ಒಂದು ಸಾಹಿತ್ಯದಲ್ಲಿ ಅವರ ಬಗ್ಗೆ ಕೇಳುವಾಗ ತಿಳಿದು ಬರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರ ನೆನಪು ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಅದರಲ್ಲಿ ಅವರ ಊರಿನ ಸಂತೇಶಿವರದ ಕೆರೆಯ ಸನಿಹದಲ್ಲೇ ಇರುವಂತಹ ಈ ಒಂದು ಗಂಗಾಧರೇಶ್ವರ ದೇವಾಲಯ ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಅಂದ್ರೆ ಇದೇ ಒಂದು ದೇವಾಲಯದಲ್ಲಿ ಅವರು ಬಾಲಕನಿದ್ದಾಗ ಅಂದ್ರೆ ಎಸ್.ಎಲ್. ಭೈರಪ್ಪನವರು ಬಾಲಕನಿದ್ದಾಗ ಅವರಿಗೆ ಪ್ಲೇಗ್ ಮಾರಿ ಬರುತ್ತೆ. ಆಗ ಪ್ಲೇಗ್ ನಿಂದ ಅವರ ಮನೆಯ ಎಲ್ಲಾ ಸದಸ್ಯರು ತೀರಿಕೊಳ್ತಾರೆ. ಅಂದ್ರೆ ಅವರ ಅಕ್ಕ, ಅವರ ಸಂಬಂಧಿಕರು, ಅವರ ಅಣ್ಣ ಕೂಡ ತೀರಿಕೊಳ್ತಾರೆ. ಆಗ ಅವರ ತಾಯಿ ಅಂದ್ರೆ ಎಸ್.ಎಲ್. ಭೈರಪ್ಪನವರ ತಾಯಿ, ಆ ಎಸ್.ಎಲ್. ಭೈರಪ್ಪನವರ ಇಲ್ಲಿ ಇದ್ದಂತಹ ಮಾದೇವಪ್ಪ ಅಂದ್ರೆ ಈ ದೇವಾಲಯದಲ್ಲಿ ಅವತ್ತು ಕಂತೆ ಭಿಕ್ಷೆಯನ್ನ ಮಾಡ್ತಾ ಇದ್ದಂತಹ ಏನು ಒಬ್ರು ಸ್ವಾಮೀಜಿ ಇರ್ತಾರೆ, ಅವರ ಒಂದು ಜಂಗಮರ ಮಡಿಲಿಗೆ ಆ ಒಂದು ಎಸ್.ಎಲ್. ಭೈರಪ್ಪನವರ ಬಾಲಕರಿದ್ದಾಗ ಅಂದ್ರೆ ಕೇವಲ 5 ವರ್ಷ ಇದ್ದಾಗ ಅವರ ಮಡಿಲಿಗೆ ಒಪ್ಪಿಸ್ತಾರೆ. ಈ ಒಂದು ದೇವಾಲಯ ಏನಿದೆ ಈಗ ನೋಡ್ಬೋದಾಗಿದೆ. ಈ ಗಂಗಾಧರೇಶ್ವರ ದೇವಾಲಯ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅವರನ್ನ ನಿನ್ನ ಮಡಿಲಿಗೆ ಒಪ್ಪಿಸ್ತೀವಿ ಅಂತ ಹೇಳಿ ಈ ಮಾದೇವಪ್ಪನವರ ಮಡಿಲಿಗೆ ಅವರನ್ನ ಬಿಟ್ಟು ಹೋಗ್ತಾರೆ. ನನ್ನ ಮಗ ಉಳಿದುಕೊಳ್ಳೋದಾದ್ರೆ ಇಲ್ಲಿ ಉಳಿದುಕೊಳ್ಳಿ, ನನ್ನ ಹೆಸರಿಗಲ್ಲ, ಈತ ನಿನ್ನ ಹೆಸರಿಗೆ, ಈತ ಓದ್ಲಿ, ವಿದ್ಯಾವಂತ ಆಗ್ಲಿ, ಏನಾರು ಆಗ್ಲಿ, ಅದಕ್ಕಿಂತ ಮೊದಲು ಆತನ ಜೀವ ಉಳಿದುಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಎಸ್.ಎಲ್. ಭೈರಪ್ಪನವರಿಗಾಗಿ ಈ ಒಂದು ದೇವಾಲಯ ಅಂದ್ರೆ ಗಂಗಾಧರೇಶ್ವರ ದೇವಾಲಯ ಮರುಜನ್ಮ ನೀಡಿದಂತಹ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಆಹಾರ ಮತ್ತೆ ಎಲ್ಲವನ್ನು ಕೊಟ್ಟು ಈ ಒಂದು ದೇವಾಲಯದಲ್ಲೇ ಆಗಿನ ಮಾದೇವಪ್ಪ ಕಂತೆ ಭಿಕ್ಷೆಯನ್ನ ಬೇಡ್ತಿದ್ದಂತ ಮಾದೇವಪ್ಪನವರು ಅವರ ಜೀವ ಇಲ್ಲಿಂದ ಉಳಿಯುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಅವರ ಒಂದು ಸಾಹಿತ್ಯದಲ್ಲಿ ಅವರ ಬಗ್ಗೆ ಕೇಳುವಾಗ ತಿಳಿದು ಬರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.